ಸರ್ ನಿನ್ನೆ ಡಿ ಸಿ ಅವ್ರು ಮೀಟಿಂಗ್ ಮಾಡಿದ್ರಿ. ಮೀಟಿಂಗ್ ನಂತರ ಸಂಜೆ ಕೂಡ ಅವರು ಕೂಡ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ರು. ಏನು ಸರ್ ಈಗ ಅನುಮತಿ ನೀಡಿದ್ರಾ ಅಥವಾ ನೀವು ಕಾರ್ಯಕ್ರಮ ಏನು ಮುಂದುವರ್ತೀರಾ ಅಥವಾ ಮಾಡ್ತೀರಾ? ಇಲ್ಲ, ಅವರು ಡಿ ಸಿ ಅವರು ನಮಗೆ ಮಾತು ಕೊಟ್ಟಂಗೆ ಸಂಜೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ಮಧ್ಯಾಹ್ನ ಡಿ ಸಿ ಆಫೀಸ್ನಾಗ ಮೀಟಿಂಗ್ ಆಗಿದ್ದ ನಂತರ ನನ್ನ ಗಮನಕ್ಕೆ ಬಂದಿದ್ದು ಏನಂತಂದ್ರೆ ಅವರಿಗೆ ಮಾಹಿತಿ ಇಲ್ಲ. ಹೀಗಾಗಿ ಅವ್ರು ಸ್ವತಃ ಹೋಗಿ ಮಾಹಿತಿ ತೊಗೊಂಡ್ರು. ಅದು ರಸ್ತೆ ನಡುವೆ ಎಲ್ಲರೂ ಗುಣಿಸಿದಾರೇನೋ, ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘನೆ ಆಗ್ತೈತೇನೋ ಅನ್ನೋವಂಥದ್ದು ಅವರ ಮಾತಿನ ಧಾಟಿಯಿಂದ ಅನ್ನಿಸ್ತಾ ಇತ್ತು. ಸಂಜೆ ಹೊತ್ತು ಹೋದ ನಂತರ ಅವು ಎಲ್ಲ ಫಾರ್ಮಾಲಿಟೀಸ್ ಕಂಪ್ಲೀಟ್ ಆಗಿದ್ದಾವೆ. ಯಾಕಂದರೆ ನಾವು ಮಹಾನಗರ ಪಾಲಿಕೆಯಿಂದ ಠರಾವ್ ಮಾಡಿದ್ದೀವಿ. ಆಮೇಲೆ ಮಹಾನಗರ ಪಾಲಿಕೆಯಿಂದ ಅಬ್ಜೆಕ್ಷನ್ ಕರೆದಾರೆ ಪತ್ರಿಕೆ ಒಳಗೆ, ಯಾರ್ದೂ ಅಬ್ಜೆಕ್ಷನ್ ಇಲ್ಲ. ಆಮೇಲೆ ಪೊಲೀಸರು ಎನ್ ಒ ಸಿ ಕೇಳಿದ್ದಾರೆ. ಇನ್ನೇನರೇ ಪುತ್ಥಳಿ ಕುಂದ್ರೆ ಕಮ್ಯುನಲ್ ದಂಗೆ ಆಗ್ತದೋ ಅಥವಾ ಏನಾರೇ ಮತ್ತು ಟ್ರಾಫಿಕ್ ಎಡವಟ್ಟು ಆಗ್ತದೋ ಅಂಥೇಳಿ ಅವರು ಎನ್ ಒ ಸಿ ಕೊಟ್ಟಿದ್ದಾರೆ. ಹೀಗಾಗಿ ಯಾವೂ ಇಲ್ಲ. ಕೆಲವೊಂದು ಜನ 4 ಜನ ಕುಡಿಯೋದಕ್ಕೆ ವಿರೋಧ ಮಾಡ್ತಾರೆ. ಅದಕ್ಕೆ ಪುತ್ಥಳಿಯನ್ನು ಬಂದ್ ಮಾಡಿ ಮಾಡಕ್ಕೆ ಕೊಡೋದಿಲ್ಲ ಅಂಥೇಳಿ ಏನು ಪ್ರಾರಂಭ ಆಗಿತ್ತು. ನಾವಂತೂ ನಿನ್ನೆ ಮಧ್ಯಾಹ್ನ ಅವ್ರು ಹೇಳಿದ್ದೆ. ಸಂಜೆ ಹೊತ್ತು ಸ್ಥಳ ಪರಿಶೀಲನೆ ಮಾಡಿ ನನಗೆ ಫೋನ್ ಮಾಡಿದರು. ಇಲ್ಲ, ನೀವು ಸಾಂಕೇತಿಕವಾಗಿ ಒಂದು 5 ಜನ ಹೋಗಿ ಅಲ್ಲಿ ಪೂಜೆ ಪುನಸ್ಕಾರ ಮಾಡಿರಿ, ಆಗೋದಿಲ್ಲ. ನಾವು 10,000 ಜನ ಇವತ್ತೇನು ಬರ್ತಾ ಇದ್ದಾರೆ ಅವರೆಲ್ಲರೂ ಮೆರವಣಿಗೆ ಮುಖಾಂತರ ಭಾಗ ತೊಗೊಂಡು ಮಹಾರಾಜರಿಗೆ ಅಭಿಷೇಕ ಮಾಡುವಂಥದ್ದು ಮತ್ತು ಇನ್ನೇನು ಕಾರ್ಯಕ್ರಮ ನಿರ್ಣಯ ಆಗ್ತದೆ, ಆ ಪ್ರಕಾರ ಆಗೋದು ಅಂತ ಹೇಳಿದ್ವಿ. ಆಮೇಲೆ ಅವರು ಇಲ್ಲ ನೋಡ್ರಿ ಹಾಗೀಗೆ ಅಂತ ಹೇಳಿದ್ರು. ಆದರೆ ಪೊಲೀಸ್ ಕಮಿಷನರ್ ಅವರಿಗೂ ತಮ್ಮ ಜೊತೆಗೆ ಮಾತಾಡ್ತಾರೆ. ಒಟ್ಟಾರೆಯಾಗಿ ಶಾಂತ ರೀತಿಯಾದ ಶಾಂತತೆ ಭಂಗ ಮಾಡೋಕ್ಕೆ ನಮ್ಮ ಕಡೆಯಿಂದ ಶಾಂತತೆ ಮೇಂಟೈನ್ ಮಾಡೋಕ್ಕೆ ಎಲ್ಲ ಕ್ರಮ ನಾವು ಕೈಗೊಂಡಿದ್ದೀವಿ. ಹತ್ರವಾಗಿ 2 ಮಾತಿಲ್ಲ. ಯಾರು ಶಾಂತಿ ಭಂಗ ಮಾಡೋದಾರ ಅವ್ರ ಮೇಲೆ ಕ್ರಮ ಕೈಗೊಳ್ರಿ. ಇಲ್ಲಿಗೆ 1 ವಾರದಿಂದ ನಾವು ಶಾಂತಿ ಕಾಪಾಡತ್ತೀವಿ ನಾನು. ಹೀಗಾಗಿ ನಾವಂತೂ ಸಂಜೆ 5 ಗಂಟೆಗೆ ಮೆರವಣಿಗೆ ಮುಖಾಂತರ ಇದನ್ನು ಪ್ರಾರಂಭ ಮಾಡ್ತಾಯಿದ್ವಿ. ಏನೋ ಅನುಗೋಳ ನಾಕಾದಿಂದ ಸುಮಾರು 2,500 ಹೆಣ್ಮಕ್ಳು ಕುಂಭದಿಂದ ಭಾಗ ತಗೋತಾ ಇದ್ದಾರೆ. ಸುಮಾರು 500ಕ್ಕಿಂತ ಹೆಚ್ಚು ನನ್ನ ಲೆಕ್ಕಲೆ ಬಹುತೇಕ ಭಾರತನಾಗ 1ನೇ ಸಲ ಢೋಲ್ ತಾಶಾ 500ಕ್ಕಿಂತ ಹೆಚ್ಚು ಹುಡುಗರು ಢೋಲ್ ತಾಶಾ ವಾದನ ಮಾಡುವಂಥದ್ದು ಇವತ್ತು 1ನೇ ಸಲ ಈ ರೀತಿ ಕಾರ್ಯಕ್ರಮದ. ಮತ್ತು ಎಲ್ಲರೂ ಯಾರ್ಯಾರು ಹೇಳಿದ್ರು ಸಂಭಾಜಿ ಮಹಾರಾಜರ ವಂಶಜರಿಗೆ ಹೋಗಿ ಬರಬೇಡ್ರಿ ಅದು ಇದು ಅಂಥೇಳಿ, ಆದ್ರೂ ಅವ್ರು ಬರ್ತಾ ಇದ್ದಾರೆ. ಒಂದು ವೇಳೆ ವಿರೋಧ ಅಥವಾ ಅಡ್ಡಿಪಡಿಸುವ ಕೆಲಸಗಳಾದರೆ ನಾವು ಶಾಂತ ರೀತಿಯಿಂದ ನಿರ್ಧಾರಿಸಿದ ಏನು ಕಾರ್ಯಕ್ರಮ ಅದ ಇವತ್ತು ಅದು ಮಾಡೇ ಮಾಡ್ತೀವಿ. ಯಾಕೆ ಸರ್ ಈ ರೀತಿ ಹಿಂಗೆ ಅಡ್ಡಿಪಡಿಸುವ ಕೆಲಸ ಆಗ್ತಿದೆ? ಅವ್ರು ಯಾರು ಅಡ್ಡಿಪಡಿಸಿದ್ರೆ ಅವ್ರನ್ನ ಕೇಳಿ, ನನಗೆ ಹೆಂಗೆ ಗುರುತು ಅವ್ರನ್ನ ಟೆನ್ಷನ್ ಏನೈತೆ ಅನ್ನೋದು. ರಾಜಕೀಯ ದುರುದ್ದೇಶ ಅದಕ್ಕೆ ಕೇಳ್ರಿ. ಅದ್ರ ಯಾವ ಥರ ದುರುದ್ದೇಶ ಐತಿ ಏನೈತೆ ಅನ್ನೋ, ಯಾರು ವಿರೋಧ ಮಾಡತ್ತಾರ, ಯಾರು ಅನುಮತಿ ನಿರಾಕರಣೆ ಮಾಡಿದಾರೆ, ಯಾರು ಕಾಮಗಾರಿ ಪೂರ್ಣ ಆಗಿಲ್ಲ ಆಗೈತೆ ಅಂತಂದ್ರೆ ಅವ್ರು ಹೋಗಿ ಕೇಳ್ರಿ. ಈಗ ಡಿ ಸಿ ಅವ್ರು ನಿಮಗೇನು ಅಧಿಕೃತವಾಗಿ ಏನು ಹೇಳಿಲ್ಲ? ಅಲ್ಲಿ ನಾವಂತೂ ಅವ್ರಿಗೆ ಅಧಿಕೃತವಾಗಿ ಹೇಳಿದ್ರೆ ನಾವು ಕಾರ್ಯಕ್ರಮ ಮಾಡ್ತೇವೆ ಅಂತೇಳಿ ಅವ್ರೇನು ಹೇಳಿಲ್ಲ, ನಾವು ಅಧಿಕೃತವಾಗಿ ಹೇಳಿದ್ವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.